Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ವಿರುದ್ಧದ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ನಾಯಕರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರ ಮುಜುಗರಕ್ಕೀಡಾಗಿದ್ದಾರೆ. ಸಂಪೂರ್ಣ ಮುಜುಗರಕ್ಕೀಡಾಗಿದ್ದಾರೆ ಜೆಡಿಎಸ್ ನಾಯಕರು. ಯಾಕಂದ್ರೆ ಇಲ್ಲಿ ಪ್ರಜ್ವಲ್ ಪಕ್ಷದಲ್ಲಿ ಇಟ್ಕೋಬೇಕಾ, ಉಚ್ಚಾಟನೆ ಮಾಡಬೇಕಾ ಅಥವಾ ಅಮಾನತು ಮಾಡಬೇಕಾ, ಈ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳುವಂತಹ ಸಂದರ್ಭ ಬಂದಿದೆ. ಈಗ ಕೆಲವೇ ಕ್ಷಣಗಳಲ್ಲಿ ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ನಾಯಕರು ಸಭೆ ಸೇರ್ತಾ ಇದ್ದಾರೆ. ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಜ್ವಲ್ ಕುರಿತು ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ. ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧ ಕ್ರಮಕ್ಕೆ ಈಗ ಒತ್ತಡ ಹೆಚ್ಚಾಗ್ತಾ ಇದೆ. ಜೆಡಿಎಸ್ ಶಾಸಕರಿಂದಲೇ ಕ್ರಮ ಕೈಗೊಳ್ಳೋದಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ. ಇಂದಿನ ಸಭೆಯಲ್ಲಿ ಅಂತಿಮ ನಿರ್ಣಯ ಪ್ರಕಟ ಆಗತ್ತೆ. ಇಲ್ಲಿ ವಿಡಿಯೋ ಪ್ರಕರಣದಿಂದಾಗಿ ಸಾಕಷ್ಟು ಮುಜುಗರ ಆಗಿದೆ ಜೆಡಿಎಸ್ ನಾಯಕರಿಗೆ. ಇನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಪ್ರಕರಣ ಕೂಡ ಅಲ್ಲದೆ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಯಾರು ಸಮರ್ಥನೆ ಮಾಡಿಕೊಳ್ಳುವ ಸ್ಥಿತಿಯಲ್ಲೂ ಇಲ್ಲ ಅಥವಾ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಯಾರು ಮುಂದಾಗೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ. ಹಾಗಾಗಿ ಯಾವ್ದಾದ್ರು ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕಾಗಿದೆ. ವಿಡಿಯೋ ಪ್ರಕರಣದಿಂದ ಜೆಡಿಎಸ್ಗಂತೂ ಫುಲ್ ಡ್ಯಾಮೇಜ್ ಅನ್ನುವಂಥದ್ದು ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಡ್ಯಾಮೇಜ್ ಕಂಟ್ರೋಲ್ಗೆ ಅಮಾನತು ಅಸ್ತ್ರ ಪ್ರಯೋಗ ಮಾಡ್ತಾರಾ? ಪುತ್ರನ ವಿಡಿಯೋ ಕೇಸ್ ಬಗ್ಗೆ ದೇವೇಗೌಡರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ. ದೇವೇಗೌಡರ ಜೊತೆಗೆ ಎಚ್.ಡಿ. ರೇವಣ್ಣ ಮಾತುಕತೆ ನಡೆಸಿದ್ದಾರೆ. ಪಕ್ಷ ಯಾವ ಕ್ರಮ ಕೈಗೊಂಡ್ರೂ ಕೂಡ ನಾನು ಅದಕ್ಕೆ ಬದ್ಧನಾಗಿದ್ದೀನಿ ಅಂತ ರೇವಣ್ಣ ಹೇಳಿದ್ದಾರೆ ಅಂತ ಹೇಳಲಾಗಿದ್ದು, ಇಂದು ಪ್ರಜ್ವಲ್ ಅಮಾನತು ಅಥವಾ ಉಚ್ಚಾಟನೆ ಆಗಬಹುದು. ಕೋರ್ ಕಮಿಟಿ ಸಭೆಯಲ್ಲಿ 14 ಕ್ಷೇತ್ರದ ಮುಖಂಡರು ಪ್ರಮುಖರು ಕೂಡ ಭಾಗಿಯಾಗ್ತಾರೆ. ಜೆಡಿಎಸ್ ಪ್ರಮುಖರು. ಕೋರ್ ಕಮಿಟಿ ಅಧ್ಯಕ್ಷ ಜಿ.ಟಿ. ದೇವೇಗೌಡ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಈಗ ಜೆಡಿಎಸ್ಗೆ ಎದುರಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಜೆಡಿಎಸ್ನ ಪ್ರಮುಖರೆಲ್ಲರೂ ಕೂಡ ನಿಜಕ್ಕೂ ಮುಜುಗರಕ್ಕೀಡಾಗಿರೋದು, ಜೊತೆಗೆ ಸಮರ್ಥನೆ ಮಾಡೋದಕ್ಕೆ ಸಾಧ್ಯವೇ ಆಗದೇ ಇರುವಂತಹ ಪ್ರಕರಣ ಕೂಡ ಇದಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಇಲ್ಲಿ ಜೆಡಿಎಸ್ ನಡೆ ಏನು ಅನ್ನುವಂಥ ದೊಡ್ಡ ಪ್ರಶ್ನೆ ಇದೆ. ಸಾಫ್ಟ್ ಕಾರ್ನ ತೋರಿಸ್ತಾರಾ ಅಥವಾ ಕಠಿಣ ಕ್ರಮ ಕೈಗೊಳ್ತಾರಾ? ಏನ್ ಮಾಡಬಹುದು? ಸುಕನ್ಯಾ, ಪ್ರಮುಖವಾಗಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ವಿಡಿಯೋ ಪ್ರಕರಣ ಇದೆ. ಒಂದು ರೀತಿಯಾಗಿ ಇಡೀ ಜೆಡಿಎಸ್ ಪಕ್ಷ ಆಗ್ಬೋದು ಮತ್ತು ದೇವೇಗೌಡರ ಕುಟುಂಬಕ್ಕೆ ಒಂದು ರೀತಿಯಾಗಿ ಮುಜುಗರಕ್ಕೀಡಾಗಿರುವಂಥದ್ದು ಸತ್ಯ. ಆದರೆ ಪ್ರಮುಖವಾಗಿ ಇಲ್ಲಿ ಈಗಾಗಲೇ ಇವತ್ತು ಕೋರ್ ಕಮಿಟಿ ಸಭೆ ಕೂಡ ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಪ್ರಮುಖವಾದ ವಿಚಾರ ಅಂತಂದ್ರೆ ಏನು, ಪ್ರಜ್ವಲ್ ರೇವಣ್ಣರ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣರ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾ ಅಥವಾ ಅಮಾನತು ಮಾಡಬೇಕನ್ನೋ ವಿಚಾರ ಕೂಡ ಚರ್ಚೆ ಆಗುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹುಬ್ಬಳ್ಳಿಯಲ್ಲಿ ಈ ಒಂದು ಸಭೆ ಕೂಡ ಆರಂಭವಾಗುತ್ತೆ. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಗ್ಬೋದು, ಜಿ.ಟಿ. ದೇವೇಗೌಡ ಆಗ್ಬೋದು ಮತ್ತೆ ಎಲ್ಲ ಸದಸ್ಯರು ಕೂಡ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಈಗಾಗಲೇ ಕುಮಾರಸ್ವಾಮಿ ಅವರಿಗೂ ಕೂಡ ಸಾಕಷ್ಟು ಒತ್ತಡ ಕೂಡ ಇರುವಂಥದ್ದು. ಈ ಒಂದು ಒತ್ತಡದಲ್ಲಿ ಒಂದು ಕಡೆ ಶಾಸಕರಿಂದ ಉಚ್ಚಾಟನೆ ಮಾಡಿದ ಒತ್ತಡ ಆಗುತ್ತೆ, ಇನ್ನೊಂದು ಕಡೆ ಕುಟುಂಬಸ್ಥರ ಒತ್ತಡ. ಈ ಒಂದು ಬಿಸಿ ತುಪ್ಪವನ್ನು ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಅರಗಿಸ್ಕೋತಾರೆ ಅಂತ ನೋಡಬೇಕಾಗಿರುವಂಥದ್ದು. ಇವತ್ತಿನ ಒಂದು ಸಭೆ ಎಂದೇ ಕೋರ್ ಕಮಿಟಿ ಸಭೆಯಲ್ಲಿ ಬಹುತೇಕವಾಗಿ ಅವರ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತು ಮಾಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಆದರೆ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತೇಳಿ ಸ್ವಪಕ್ಷೀಯ ಅವರ ಶಾಸಕರ ಒತ್ತಡವನ್ನು ಕೂಡ ಹಾಕ್ತಾ ಇರುವಂತೆ. ಯಾಕಂದ್ರೆ ಈ ಒಂದು ವಿಚಾರ ಎಂದೇ ಒಂದು ರೀತಿ ಕಾಂಗ್ರೆಸ್ಗೆ ಚಿನ್ನದ ತಟ್ಟೆಯಲ್ಲಿ ಅಸ್ತ್ರವಾಗಿ ಕೊಟ್ಟಂತೆ ಪರಿಣಮಿಸಿದೆ. ಅದನ್ನೆಲ್ಲವೂ ಕೂಡ ಕಾಂಗ್ರೆಸ್ ಎಲ್ಲಾ ರೀತಿಯಾದ ರಾಜಕೀಯವಾಗಿ ಒಂದಷ್ಟು ಬೆಳೆಸ್ಕೊಳ್ತಾ ಇರುವಂತ, ಮತ್ತೆ ಇದನ್ನ ದೊಡ್ಡ ಮಟ್ಟಕ್ಕೆ ಅಂದ್ರೆ ಇಲ್ಲಿ ಕರ್ನಾಟಕದಿಂದ ರಾಜ್ಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಈ ಒಂದು ವಿಚಾರವನ್ನ ತೆಗೆದುಕೊಂಡು ಹೋಗ್ತಾ ಇರುವಂತು. ಇದರಿಂದ ಮತ್ತಷ್ಟು ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ. ಎರಡನೇ ಹಂತದ ಚುನಾವಣೆ ಕೂಡ ಇದೆ. ಪ್ರಮುಖವಾಗಿ ಜೆಡಿಎಸ್ ಇಂದ ಆರಂಭವಾದ ಈ ಒಂದು ವಿಚಾರ ಏನಿದೆ, ಈ ಒಂದು ಆರೋಪ ಏನು ಕಾಂಗ್ರೆಸ್ ಮಾಡ್ತಾ ಇದೆ, ಒಂದಷ್ಟು ಹೋರಾಟವೇನು ಮಾಡ್ತಾ ಇದೆ, ಇದು ಎನ್ಡಿಎ ಮೈತ್ರಿಕೂಟದವರೆಗೂ ಕೂಡ ವಿಸ್ತರಿಸಿರುವಂತು. ಈ ಒಂದು ನಿಟ್ಟಿನಲ್ಲಿ ಅನಿವಾರ್ಯವಾಗಿ ಇವತ್ತೊಂದು ಕುಮಾರಸ್ವಾಮಿ ಅವರಾಗಬಹುದು, ಜೆಡಿಎಸ್ ನಾಯಕರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣನ ಪಕ್ಷದಿಂದ ಅಮಾನತು ಅಥವಾ ಉಚ್ಚಾಟನೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಸದ್ಯದ ಪರಿಸ್ಥಿತಿ ಒಂದು ಕಡೆ ಎಸ್ಐಟಿ ತನಿಖೆ ನಡೆದಿರುವಂತಹ ಹಿನ್ನೆಲೆ ಉಚ್ಚಾಟನೆ ಬದಲಾಗಿ ಅಮಾನತು ಮಾಡುವಂತ ಸಸ್ಪೆಂಡ್ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತು. ಇದೇ ವಿಚಾರವಾಗಿ ರೇವಣ್ಣ ಅವರು ಕೂಡ ಕುಮಾರಸ್ವಾಮಿ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ದೇವೇಗೌಡರು ಕೂಡ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿರುವಂತು. ನನ್ನ ಮಗ ಪ್ರಕರಣದ ಹೊರಗೆ ಬರುವಂತ ಸಂದರ್ಭದಲ್ಲೂ ಕೂಡ ನೀವು ಯಾವುದೇ ರೀತಿಯಾಗಿ ಪಕ್ಷ ನಿರ್ಧಾರವನ್ನು ತೆಗೆದುಕೊಂಡ್ರು ನಾವೆಲ್ಲರೂ ಕೂಡ ಪಕ್ಷದ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದರೆ, ಹಾಗಾಗಿ ಈ ಒಂದು ವಿಚಾರ ಎಂದೇ ಡ್ಯಾಮೇಜ್ ದೊಡ್ಡ ಮಟ್ಟಿಗೆ ಆಗ್ತಾ ಇದೆ. ಆ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣನ ಪಕ್ಷದ ಅಮಾನತು ಮಾಡುವಂತ ಸಾಧ್ಯತೆ ದಟ್ಟವಾಗಿರುವಂತು. ಎಲ್ಲ ಇನ್ನೊಂದು ಕಡೆ ಏನಾದ್ರು ಒತ್ತಡಕ್ಕೆ ಹೆಚ್ಚು ಬಂದ ಸಂದರ್ಭದಲ್ಲಿ ಅವರನ್ನು ಉಚ್ಚಾಟನೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಇದನ್ನು ರಾಜಕೀಯ ದೊಡ್ಡ ಮಟ್ಟಿಗೆ ವಹಿಸಿಕೊಳ್ತಾ ಇದೆ. ಒಂದು ಕಡೆ ದೇವೇಗೌಡ ಕುಟುಂಬ ಒಂದು ಕಡೆ ಆಗುತ್ತೆ, ಇನ್ನೊಂದು ಕಡೆ ಪಕ್ಷ ಒಂದು ಕಡೆ, ಇನ್ನೊಂದು ಕಡೆ ಎನ್ಡಿಎ ಮೈತ್ರಿಕೂಟ, ಇವೆಲ್ಲವೂ ಕೂಡ ಹಿನ್ನಡೆ ಆಗುತ್ತೆ ಅನ್ನೋ ನಿರ್ಧಾರದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದು. ಸುಕನ್ಯಾ, ಓಕೆ, ಧನ್ಯವಾದ ಸುನಿಲ್. ಒಂದು ಕಡೆ ಕುಟುಂಬ ರಾಜಕಾರಣದ ಆರೋಪ ಪದೇ ಪದೇ ಕೇಳಿ ಬರ್ತಾ ಇತ್ತು ಕುಟುಂಬದ ವಿರುದ್ಧ. ಈ ಸಂದರ್ಭ ಈ ರೀತಿಯ ಒಂದು ಪ್ರಕರಣ ತೀವ್ರ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದ್ದಂತೂ ನಿಜ. ಯಾವ ರೀತಿಯ ಒಂದು ಕ್ರಮ ಕೈಗೊಳ್ಳಲಾಗುತ್ತೆ ಜೆಡಿಎಸ್ ಪಕ್ಷದ ಕಡೆಯಿಂದ, ನಿಷ್ಪಕ್ಷಪಾತವಾಗಿ ಕ್ರಮ ಕೈಗೊಳ್ಳಲಾಗುತ್ತಾ ಕಾದ್ ನೋಡಬೇಕಾಗಿದೆ.
Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.